ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ಬಿಳಿ ಕೂದಲಿಗೆ ಕಪ್ಪು ಬಣ್ಣದ ಹೇರ್ ಪ್ಯಾಕನ್ನು ರೆಡಿ ಮಾಡೋದು ತೋರಿಸ್ತಾ ಇದ್ದೀನಿ. ₹2 ಬ್ರೂ ಕಾಫಿ ಇದ್ದರೆ ಸಾಕು, ನ್ಯಾಚುರಲ್ ಆಗಿ ಕಪ್ಪು ಬಣ್ಣ ಹೇರ್ ಪ್ಯಾಕ್ ರೆಡಿ ಮಾಡ್ಕೋಬೋದು. ಯಾವುದೇ ಕೆಮಿಕಲ್ ಇಲ್ಲದೇ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕನ್ನು ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಅದನ್ನು ಫಾಲೋ ಮಾಡ್ತಾ ಇರ್ಬೋದು. ನಿಮಗೂ ಕೂಡ ನ್ಯಾಚುರಲ್ ಆಗಿ ಬಿಳಿ ಕೂದಲು ಕಪ್ಪಾಗುತ್ತೆ ಸ್ನೇಹಿತರೆ. ಹಾಗಾದರೆ ರೆಮಿಡಿ ರೆಡಿ ಮಾಡೋದಕ್ಕೆ ಫಸ್ಟ್ ಏನು ಮಾಡಬೇಕಂದ್ರೆ, ನಾನು ಇವಾಗ ಸ್ಟವ್ ಮೇಲೆ ಒಂದು ಕಬ್ಬಿಣದ ಕಡೆಯನ್ನು ಇಟ್ಕೊಂಡಿರೋಂಥದ್ದು. ಸ್ನೇಹಿತರೆ, ಕಬ್ಬಿಣದ ಬಾಣಲೆಯಲ್ಲಿ ಕಬ್ಬಿಣದ ಅಂಶ ಇರುತ್ತೆ. ಅದೇ ಕಬ್ಬಿಣದ ಅಂಶ ನಮ್ಮ ಬಿಳಿ ಕೂದಲನ್ನು ಕಪ್ಪು ಮಾಡುವಂಥ ಸಹಾಯ ಮಾಡುತ್ತೆ. ಹಾಗಾಗಿ ಕಬ್ಬಿಣದ ಬಾಣಲೆಯಲ್ಲಿ ಯಾವಾಗಲೂ ಹೇಳ್ತಿರ್ತೀನಿ, ಯೂಸ್ ಮಾಡಿ. ಇವಾಗ ಬಿಸಿ ಆಗೋದಕ್ಕೆ ಇಟ್ಟಿರುವಂಥದ್ದು ಬಾಣಲೆಯಲ್ಲಿ ನಾನು ಅರ್ಧ ಲೋಟದಷ್ಟು ನೀರನ್ನು ಹಾಕಿದ್ದೀನಿ. ಆಮೇಲೆ ನೋಡಿ, ಅರ್ಧ ಲೋಟದಷ್ಟು ನೀರಿಗೆ ನಾನು ಬ್ರೂ ಕಾಫಿ, ₹2 ಕೊಟ್ಟರೆ ಬ್ರೂ ಕಾಫಿ ಸಿಗುತ್ತೆ. ಅದು ಬ್ರೂ ಕಾಫಿ ನಮ್ಮ ಬಿಳಿ ಕೂದಲನ್ನು ನ್ಯಾಚುರಲ್ ಆಗಿ ಕಪ್ಪು ಮಾಡುವಂಥ ಸಹಾಯ ಮಾಡುತ್ತೆ. ಅದರ ಜೊತೆಗೆ ನಮ್ಮ ಕೂದಲು ಕೂಡ ಶೈನಿಂಗ್ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಇವಾಗ ನೋಡಿ, ₹2 ಬ್ರೂ ಕಾಫಿ ಎಲ್ಲ ಕೂಡ ನೀರಲ್ಲಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕು. ಇವಾಗ ನಿಮ್ಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಬ್ರೂ ಕಾಫಿ ಕುದೀತಾ ಇವಾಗ ಕಲರ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ನೋಡಿ. ಯಾಕಂದರೆ ಇದು ಕಬ್ಬಿಣದ ಬಾಣಲೆಯಲ್ಲಿ ಮಾಡ್ತಾ ಇದ್ದೀವಿ. ಅದು ಏನಾಗುತ್ತೆ ಅಂದರೆ, ಕಬ್ಬಿಣದ ಅಂಶ ಇದೆ ಕಾಫಿ ಪುಡಿಯಲ್ಲಿ ಇಳಿತಾ ಹೋಗುತ್ತೆ. ಆವಾಗ ಏನಾಗುತ್ತೆ ಅಂದರೆ, ಇದು ಪೂರ್ತಿಯಾಗಿ ಕಪ್ಪಾಗ್ತಾ ಬರುತ್ತೆ. ಅದೇ ನೋಡಿ ಸ್ನೇಹಿತರೆ, ನೋಡಿ ನಾವು ಯಾವುದೇ ಕೆಮಿಕಲ್ ಮೆಹಂದಿಗಳು ನಮ್ಮ ಹೇರಿಗೆ ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ಕೂಡ ಏನಾಗುತ್ತೆ, ಬಿಳಿ ಕೂದಲ ಸಮಸ್ಯೆ ಜಾಸ್ತಿ ಕಾಡ್ತಾ ಹೋಗುತ್ತೆ. ಹಾಗಾಗಿ ಅದನ್ನು ಸ್ಟಾಪ್ ಮಾಡಲ್ಲ, ಜಾಸ್ತಿ ಕಾಡ್ತಾ ಹೋಗುತ್ತೆ. ನಾವು ನ್ಯಾಚುರಲ್ ಆಗಿರುವಂಥ ಮೆಹಂದಿಗಳನ್ನು ಯೂಸ್ ಮಾಡ್ತಾ ಬರೋದ್ರಿಂದ ನಮ್ಮ ಬಿಳಿ ಕೂದಲು ಸ್ಟಾಪ್ ಆಗ್ತಾ ಹೋಗುತ್ತೆ. ಹಾಗೆ ನಮ್ಮ ಬಿಳಿ ಕೂದಲು ನ್ಯಾಚುರಲಾಗಿ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಹೋಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಥರ ನೀವು ಕೂಡ ಫಾಲೋ ಮಾಡ್ತಾ ಹೋದರೆ ನಿಮಗೂ ಕೂಡ ಯೂಸ್ ಆಗುತ್ತೆ. ಇವಾಗ ನೋಡಿ, ಚೆನ್ನಾಗಿ ಕುದೀತಾ ಕಪ್ಪಾಗ್ತಾ ಇರೋವಂಥದ್ದು. ಆಮೇಲೆ ಸ್ನೇಹಿತರೆ, ಇದಕ್ಕೆ ನಾನು ಲಿಂಬೆಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೀನಿ. ಲಿಂಬೆಹಣ್ಣಿನ ವಿಟಮಿನ್ ಸಿ ಇರುತ್ತೆ ಸ್ನೇಹಿತರೆ. ನಮ್ಮ ಸ್ಕ್ಯಾಲ್ಪ್ ತುಂಬಾ ಚೆನ್ನಾಗಿ ಸ್ಟ್ರಾಂಗ್ ಮಾಡುತ್ತೆ. ಹಾಗೆ ನಮ್ಮ ಸ್ಕ್ಯಾಲ್ಪ್ ತುಂಬಾ ಈ ಥರ ಹೊಟ್ಟಿನ ಸಮಸ್ಯೆ, ತಲೆಯಲ್ಲಿ ಹುಣ್ಣಿನ ಸಮಸ್ಯೆ, ಜಾಸ್ತಿ ತುರುಕಿ ಇಡ್ತಾ ಇದ್ದಂಥ ಅದೆಲ್ಲ ಸಮಸ್ಯೆಯನ್ನು ಇದನ್ನು ರಿಮೂವ್ ಮಾಡುತ್ತೆ. ಹಾಗಾಗಿ ಇದಕ್ಕೆ ಸ್ವಲ್ಪ ನಾನು ಲಿಂಬೆಹಣ್ಣಿನ ರಸವನ್ನು ಹಾಕಿದ್ದೀನಿ. ಒಂದು 4 ಡ್ರಾಪ್ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ಇವಾಗ ನೋಡಿ, ಲಿಂಬೆಹಣ್ಣಿನ ರಸ ಹಾಕಿ ಚೆನ್ನಾಗಿ ಕುದಿಸ್ತಾನೇ ಇದ್ದೀನಿ. ಇವಾಗ ಬೆಸ್ಟ್ ಏನಪ್ಪ ಅಂದರೆ, ನಾನು ಹಾಕ್ತಾ ಇರೋಂಥ ಮೆಹಂದಿ ಯಾವುದಪ್ಪ ಅಂದರೆ, ಬ್ರಿಂಗ್ರಾಜ್ ಮೆಹಂದಿ ಪೌಡಿ ಹಾಕ್ತಾಯಿದ್ದೀನಿ. ಬ್ರಿಂಗ್ರಾಜ್ ನಮ್ಮ ಹೇರನ್ನು ಬ್ಲ್ಯಾಕ್ನೆಸ್ ಮಾಡುತ್ತೆ ಸ್ನೇಹಿತರೆ. ನ್ಯಾಚುರಲಾಗಿ ಬಣ್ಣ ಕೊಡುವಂಥದ್ದು ಬ್ರಿಂಗ್ರಾಜ್ ಮೆಹಂದಿ ಪೌಡರ್. ಇದು ನಿಮಗೆ ಬೇಕಾದರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ನಿಮಗೆ ಬೇಕಂತ ಹೇಳಿ ನಾನು ಲಿಂಕ್ ಕೊಡ್ತೀನಿ ಕೆಳಗಡೆ. ಈ ಥರ ನೀವು ಆನ್ಲೈನಲ್ಲಿ ತಂದು ಇಟ್ಕೊಂಡ್ರೆ ನ್ಯಾಚುರಲಾಗಿ ಹೇರ್ ಪ್ಯಾಕನ್ನು ರೆಡಿ ಮಾಡ್ಕೋಬೋದು. ಇವಾಗ ಈ ನೀರಲ್ಲಿ ನಾನು ಆಲ್ಮೋಸ್ಟ್ 2 ಸ್ಪೂನಷ್ಟು ಹಾಕಿದ್ದೀನಿ. 2 ಸ್ಪೂನಷ್ಟು ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಇವಾಗ ನೋಡಿ, ಕಲರ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ನೋಡ್ಬೋದು. ಬ್ರಿಂಗ್ರಾಜ್ರಲ್ಲಿ ತುಂಬಾ ನ್ಯಾಚುರಲಾಗಿ ಕಪ್ಪು ಮಾಡುವಂಥ ಸಹಾಯ ಮಾಡುವಂಥದ್ದು ಹೇರ್ ಪ್ಯಾಕು ತುಂಬಾ ಒಳ್ಳೆ ರೀತಿ ವರ್ಕ್ ಮಾಡುತ್ತೆ ಸ್ನೇಹಿತರೆ. ಬ್ರಿಂಗ್ರಾಜ್ ಎಣ್ಣೆ ಕೂಡ ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ಚೆನ್ನಾಗಿ ಬ್ಲ್ಯಾಕ್ನೆಸ್ ಆಗುತ್ತೆ, ಗ್ರೋತ್ನೆಸ್ ಆಗುತ್ತೆ. ನಿಮಗೆ ಬೇಕಾದರೆ ಹೇಳಿ ಸ್ನೇಹಿತರೆ, ಬ್ರಿಂಗ್ರಾಜ್ ಆಯಿಲ್ ಕೂಡ ನಮ್ಮ ಹತ್ರ ಇರುವಂಥದ್ದು. ನಿಮಗೂ ಕೂಡ ಬೇಕಾದರೆ ನೀವು ಕೆಳಗಡೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಬೇಕಂದರೆ ಕಮೆಂಟ್ ಮಾಡಿ ಹೇಳಿ. ನಿಮಗೂ ಕೂಡ ಆರ್ಡರ್ ಮಾಡಿದ್ರೆ ಬ್ರಿಂಗ್ರಾಜ್ ಆಯಿಲ್ ಸಿಗುತ್ತೆ. ಯಾಕಂದರೆ ಅದು ಕೂಡ ಗ್ರೋತ್ನೆಸ್ ಮಾಡುವಂಥದ್ದು. ಹಾಗೆ ನ್ಯಾಚುರಲಾಗಿ ನಾವು ಯೂಸ್ ಮಾಡ್ತಾ ನಮ್ಮ ಕೂದಲು ಕೂಡ ಬ್ಲ್ಯಾಕ್ನೆಸ್ ಮಾಡುತ್ತೆ. ಇವಾಗ ನೋಡಿ, ಇದಕ್ಕೆ ಹಾಕ್ತಾ ಇರೋಂಥದ್ದು ನಾನು ಇವಾಗ ಇನ್ನೊಂದು ಪೌಡ್ರ್ ಯಾವುದಪ್ಪ ಅಂದರೆ, ಬೇವಿನ ಗಿಡದ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ. ಅದು ತುಂಬಾ ಚೆನ್ನಾಗಿ, ಅದು ಕೂಡ ನಮ್ಮ ಹೇರನ್ನು ಬ್ಲ್ಯಾಕ್ ಮಾಡುವಂಥ ಸಹಾಯ ಮಾಡುವಂಥದ್ದು. ಹಾಗಾಗಿ ನಾನು ಇದಕ್ಕೆ 1 ಸ್ಪೂನಷ್ಟು ನೋಡ್ತಾ ಇರ್ಬೋದು ಬೇವಿನ ಗಿಡದ ಮೆಹಂದಿ ಪುಡಿಯನ್ನು ಹಾಕ್ತಾ ಇದ್ದೀನಿ. ಅದು ಕೂಡ ಆನ್ಲೈನಲ್ಲಿ ಸಿಗುತ್ತೆ. ಎಲ್ಲರೂ ಕೂಡ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ಚೆನ್ನಾಗಿ ಇರುತ್ತೆ ಮೆಹಂದಿ ಪೌಡ್ರುಗಳು, ನ್ಯಾಚುರಲ್ ಆಗಿರುವಂಥದ್ದು. ಇವಾಗ ನೋಡಿ, ಬೇವಿನ ಗಿಡದ ಪೌಡ್ರು ಕೂಡ ನ್ಯಾಚುರಲ್ ಆಗಿರುವಂಥದ್ದು, ಬ್ರಿಂಗ್ರಾಜ್ ಪೌಡ್ರು ಕೂಡ ನ್ಯಾಚುರಲ್ ಆಗಿರುವಂಥದ್ದು. ಹಾಗಾಗಿ ಇವನ್ನು ಬಳಸೋದ್ರಿಂದ ನಮ್ಮ ಕೂದಲು ಚೆನ್ನಾಗಿ ನ್ಯಾಚುರಲಾಗಿ ಬ್ಲ್ಯಾಕ್ನೆಸ್ ಮಾಡ್ಕೋಬೋದು. ಇವಾಗ ನೋಡಿ, ಕುದೀತಾ ಇರುವಂಥವಾಗ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇರುವಂಥದ್ದು ನೋಡ್ಬೋದು. ಆಲ್ಮೋಸ್ಟ್ ಸಣ್ಣ ಫ್ಲೇಮಲ್ಲಿ 5 ನಿಮಿಷ ಇದನ್ನು ಇದೇ ರೀತಿಯಾಗಿ ಕಲಸಿಟ್ಟಿದ್ದೀನಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇವಾಗ ಸ್ಟವ್ ಆಫ್ ಮಾಡ್ಕೋಬೇಕು. ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ನೀವು 2 ಗಂಟೆಗಳ ಕಾಲ ಬಿಟ್ವಿ ಅಂದರೆ ತುಂಬಾ ಬ್ಲ್ಯಾಕ್ ಆಗುತ್ತೆ. ಹಾಗೆ ನೀವು ಜಾಸ್ತಿ ರಾತ್ರಿ ಪೂರ್ತಿ ಓವರ್ನೈಟ್ ಬಿಟ್ಟರೆ ತುಂಬಾ ಬ್ಲ್ಯಾಕ್ ಆಗುತ್ತೆ. ಹಾಗಾಗಿ ನಿಮ್ಮ ಹತ್ರ ಟೈಮ್ ಯಾವ ರೀತಿ ಅವೈಲೇಬಲ್ ಇರುತ್ತೆ ಆ ರೀತಿ ನೀವು ಇದನ್ನು ಕಲಿಸ್ಕೊಂಡು ಯೂಸ್ ಮಾಡ್ಬೋದು. ಇವಾಗ ಇದು ನಾನು ಆಲ್ಮೋಸ್ಟ್ ಒಂದು ½ ಆನ್ ಅವರ್ ಅಷ್ಟು ಬಿಡ್ತೀನಿ. ½ ಆನ್ ಅವರ್ ಅಷ್ಟು ಬಿಟ್ಟ ಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದನ್ನು ಕಲರ್ ಚೇಂಜ್ ಆಗುತ್ತೆ ಅಂತ ನೋಡ್ಬೋದು. ಈ ಥರ ನೀವು ಕೂಡ ನ್ಯಾಚುರಲಾಗಿ ಹೇರ್ ಪ್ಯಾಕನ್ನು ಇಷ್ಟಪಡ್ತಿದ್ರೆ ಖಂಡಿತವಾಗಿ ಟ್ರೈ ಮಾಡಿ ನೋಡಿ.
ಇದನ್ನು ನೀವು ಒಂದು ಸರ್ತಿ ಹೇರಿಗೆ ಯೂಸ್ ಮಾಡ್ತಾ ಹೋದರೆ ನಿಮ್ಮ ಹೇರ್ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ನೆಸ್ ಆಗ್ತಾ ಇರುವಂಥದ್ದು ನೋಡಿ ನೀವೇ ಶಾಕ್ ಆಗ್ತೀರಾ. ಅಷ್ಟು ಚೆನ್ನಾಗಿ ಕಲರ್ ಕೊಡುತ್ತಾ ಹೋಗುತ್ತೆ. ಯಾಕೆಂದರೆ ಯಾವುದೇ ಕೆಮಿಕಲ್ ಇಲ್ದೇ ಮಾಡಿರುವಂಥ ಹೇರ್ ಪ್ಯಾಕ್ಗಳು ತುಂಬಾ ವರ್ಕ್ ಮಾಡುತ್ತೆ. ಹಾಗಾಗಿ ನೀವು ಕೂಡ ಟ್ರೈ ಮಾಡ್ಬೋದು. ಇದನ್ನು ರೆಸ್ಟ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ ನೋಡಿ. ಇದಾಗ ಹಾಫ್ ಆನ್ ಅವರ್ ಅಷ್ಟು ರೆಸ್ಟ್ ಮಾಡೋದಕ್ಕೆ ಬಿಡ್ತೀನಿ. ಹಾಫ್ ಆನ್ ಅವರ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಕಲರ್ ಚೇಂಜ್ ಆಗುತ್ತೆ ಅಂತ ನೋಡೋಣ. ಇವಾಗ ಸ್ನೇಹಿತರೆ ಹಾಫ್ ಆನ್ ಅವರ್ ಅಷ್ಟು ಬಿಟ್ಟಿದೆ. ಹಾಫ್ ಆನ್ ಅವರ್ ಆದಮೇಲೆ ನೋಡ್ಬೋದು ಯಾವ ರೀತಿಯಾಗಿ ಸೈಡಿಗೆಲ್ಲ ಬ್ಲ್ಯಾಕ್ ಬರ್ತಾ ಇರೋಂಥದ್ದು ನೋಡ್ಬೋದು. ಇದೇ ರೀತಿ ಬ್ಲ್ಯಾಕ್ ಥರ ರೆಡಿ ಆಗುತ್ತೆ, ಪೂರ್ತಿ ಬ್ಲ್ಯಾಕ್ ಆಗುತ್ತೆ. ಇದನ್ನು ನೀವು ಹೇರ್ ಪೂರ್ತಿಯಾಗಿ ಹಚ್ಕೊಂಡು 1 ಅವರ್ ಅಷ್ಟು ಬಿಡಬೇಕು. 1 ಅವರ್ ಬಿಟ್ಕೊಂಡು ನೀವು ವಾಶ್ ಮಾಡ್ಕೋಬೇಕು. ಶಾಂಪೂ ಮಾತ್ರ ಬಳಸೋದಕ್ಕೆ ಹೋಗಬೇಡಿ. ಈ ಥರ ಶಾಂಪೂ ಬಳಸಿದ್ರೆ ಈ ಹೇರ್ ಪ್ಯಾಕ್ ಚೆನ್ನಾಗಿ ವರ್ಕ್ ಮಾಡಲ್ಲ. ಶಾಂಪೂ ಯೂಸ್ ಮಾಡಬೇಡಿ. ಹಾಗೆ ನ್ಯಾಚುರಲಾಗಿ ಕಲರನ್ನು ಯೂಸ್ ಮಾಡಿರೋಂಥದ್ದು ಮೆಹಂದಿ. ಹಾಗಾಗಿ ವಾರದಲ್ಲಿ ಒಂದು 4 ಸರ್ತಿ ಕೂಡ ನೀವು ಹೇರಿಗೆ ಹಚ್ತಾ ಹೋದರೆ ಸಾಕು, ನಿಮ್ಮ ಹೇರ್ ಬ್ಲ್ಯಾಕ್ ಆಗುತ್ತೆ. ಒಂದೇ ಸರ್ತಿಗೆ ನಿಮ್ಮ ಹೇರು ಬ್ಲ್ಯಾಕ್ ಆಗಬೇಕಂತ ಕೇಳಬೇಡಿ ಸ್ನೇಹಿತರೆ. ಯಾಕಂದರೆ ಇದನ್ನು ಕೆಮಿಕಲ್ ಇಲ್ಲದೆ ಮಾಡಿರೋಂಥ ಮೆಹಂದಿ. ನಾವು ನ್ಯಾಚುರಲಾಗಿ ಯೂಸ್ ಮಾಡ್ತಾ ಹೋದರೆ ಬ್ಲ್ಯಾಕ್ ಆಗುತ್ತೆ. ಹಾಗಿದ್ರೆ ಖಂಡಿತವಾಗಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದ ಎಲ್ರಿಗೂ ಕೂಡ.